ಜುಲೈ 29ನೇ ತಾರೀಕು ಬುಧವಾರ ನೂತನ ಸಚಿವರುಗಳ ಪ್ರಮಾಣ ವಚನ ಫಿಕ್ಸ್ ಆಗಿದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇರುವಂತಹ ನೂತನ ಸಚಿವರುಗಳು ಯಾರು? ಯಾರಿಗೆಲ್ಲ ಜಾಕ್ಪಾಟ್ ಒಲಿದಿದೆ? ಒಬ್ಬೊಬ್ಬರೇ ಹೆಸರುಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಸಾಕಷ್ಟು ಜನರು ಕಾಯ್ತಾ ಇದ್ದಾರೆ. ಖಾಲಿ ಇರೋದು 20 ಸ್ಥಾನ, ಆದರೆ ವೇಟಿಂಗ್ ಲಿಸ್ಟ್ ಅಲ್ಲಿ ಇರೋದು 60ಕ್ಕಿಂತ ಹೆಚ್ಚು ಜನ. ಜಿಲ್ಲಾವಾರು ಸಮುದಾಯದ ಪ್ರಾತಿನಿಧ್ಯವನ್ನ ಅನುಸರಿಸಿ ಅವರ ಹಿರಿತನದ ಆಧಾರದ ಮೇಲೆ ಅವರ ವರ್ಚಸ್ಸು ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಹೈಕಮಾಂಡು ಪಟ್ಟಿಯನ್ನ ಕೂಡ ಸಿದ್ಧಪಡಿಸಿದೆ. ಇವತ್ತು ಮಹತ್ವದ ಮೀಟಿಂಗು, ನಾಳೆನೂ ಆಗತ್ತೆ. ಎಲ್ಲವೂ ಅಂದುಕೊಂಡಂತೆ ಆದರೆ ನೂತನ ಸಚಿವರುಗಳು ಬುಧವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಹಾಗಾದ್ರೆ ಯಾರಿಗೆಲ್ಲ ಮಂತ್ರಿಗಿರಿ ಫಿಕ್ಸು? ಒಬ್ಬೊಬ್ಬರಾಗೆ ಹೆಸರನ್ನ ಹೇಳ್ಕೊಂಡು ಹೋಗ್ತೀನಿ. ಮೊದಲಿಗೆ ಬಿಜೆಪಿ ಪಕ್ಷದಲ್ಲಿ ಡಿ.ಸಿ.ಎಂ ಆಗಿದ್ರು ಇವರು. ಅದಾದ್ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ. ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಬಿಜೆಪಿಯಲ್ಲಿ ಯಾರು ಡಿ.ಸಿ.ಎಂ ಆಗಿದ್ರು, ಕಾಂಗ್ರೆಸ್ಗೆ ಯಾರು ಬಂದಿದ್ದು ಅಂತ. ಎಸ್, ಅಥಣಿ ಶಾಸಕರಾದಂತಹ ಲಕ್ಷ್ಮಣ್ ಸವದಿ. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ಲಕ್ಷ್ಮಣ್ ಸವದಿ ಅವರು ಮಿನಿಸ್ಟರ್ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಹಾಗಾಗಿ ಲಕ್ಷ್ಮಣ್ ಸವದಿ ಅವರ ಹೆಸರು ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಲಕ್ಷ್ಮಣ್ ಸವದಿ ಅವರಿಗೆ ಡಿ.ಕೆ. ಸಂಪುಟದಲ್ಲಿ ಅವರಿಗೆ ಮಿನಿಸ್ಟ್ರು ಪಟ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬೆಳಗಾವಿಗೆ 3ರಿಂದ 4 ಕೊಡಬೇಕು ಅನ್ನೋ ಬೇಡಿಕೆನೂ ಕೂಡ ಇದೆ. ಸೊ ಹಾಗಾಗಿ ಲಕ್ಷ್ಮಣ್ ಸವದಿ ಅವರನ್ನ ಈ ಬಾರಿ ಕೈ ಬಿಡಲ್ಲ. ಇಲ್ಲ ಅಂದ್ರೆ ಅವರ ಸ್ಟ್ರಾಟರ್ಜಿ ಬೇರೆ ರೀತಿನೇ ಇದೆ. ಲಕ್ಷ್ಮಣ್ ಸವದಿ ಅದರ ಜೊತೆಗೆ ಚಾಮರಾಜನಗರ ಕ್ಷೇತ್ರದ ಶಾಸಕರಾದಂತಹ ಪುಟ್ಟರಂಗ ಶೆಟ್ಟಿ ಅವರ ಹಿರಿತನದ ಆಧಾರದ ಮೇಲೆ ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಕೂಡ ಇದೆ. ಹಾಗೆ ಸಲೀಂ ಅಹಮದ್, MLC ಸಲೀಂ ಅಹಮದ್ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೆ. ಅದರಲ್ಲೂ ದಾವಣಗೆರೆ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಪ್ರಮುಖವಾಗಿ ಕಾರಣ ಸಲೀಂ ಅಹಮದ್ ಅವರು. ಸಲೀಂ ಅಹಮದ್ ಅವರ ಹೆಸರು ಕೂಡ ಫಿಕ್ಸ್ ಆಗಿದೆ. ಎಂ ಕೃಷ್ಣಪ್ಪ ಅವರು ಮಿನಿಸ್ಟರ್ ಆಗ್ತಾರೆ ಅಂತ ಸಾಕಷ್ಟು ವರ್ಷಗಳಿಂದ ಕೇಳಿಬರ್ತಾ ಇದೆ, ಬಟ್ ಆಗಿಲ್ಲ. ಬಟ್ ಈ ಬಾರಿ ಎಂ ಕೃಷ್ಣಪ್ಪ, ವಿಜಯನಗರ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರ ಹೆಸರು ಕೂಡ ಇದೆ. ಅದರ ಜೊತೆಗೆ ಚಲುವರಾಯಸ್ವಾಮಿ, ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಕೂಡ ಮಿನಿಸ್ಟರ್ ಆಗಿದ್ರು ಚಲುವರಾಯಸ್ವಾಮಿ ಅವರು. ಈಗ ಮತ್ತೊಮ್ಮೆ 2ನೇ ಲಿಸ್ಟ್ ಅಲ್ಲಿ ಚಲುವರಾಯಸ್ವಾಮಿ ಅವರ ಹೆಸರಿದೆ. SS ಮಲ್ಲಿಕಾರ್ಜುನ್ ಅವರು ಕಳೆದ ಬಾರಿ ಮಿನಿಸ್ಟರ್ ಆಗಿದ್ರು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ. ಈಗ ಮತ್ತೊಮ್ಮೆ SS ಮಲ್ಲಿಕಾರ್ಜುನ್ ಅವರಿಗೆ ಮಿನಿಸ್ಟರ್ ಪಟ್ಟ ಸಿಗುತ್ತೆ. ಹಾಗೆ ರಘುಮೂರ್ತಿ ಅವರ ಹೆಸರು ಕೂಡ ಇದೆ. ರುದ್ರಪ್ಪ ಲಮಾಣಿ, ಮಧು ಬಂಗಾರಪ್ಪ ಶಿಕ್ಷಣ ಸಚಿವರಾಗಿದ್ರು, ಈಗ ಮತ್ತೊಮ್ಮೆ ಅವರಿಗೆ ಚಾನ್ಸ್ ಸಿಗುತ್ತೆ. ಅಜಯ್ ಸಿಂಗ್, ಇಷ್ಟು ಜನರಿಗೆ ಕನ್ಫರ್ಮ್, ಈ 10 ಜನರಿಗೆ ಕನ್ಫರ್ಮ್ ಆಗುತ್ತೆ. ಇನ್ನ ಈ ಇಬ್ಬರು, ನಾನು ಈಗ ಹೇಳೋ ಹೆಸರಲ್ಲಿ ಇಬ್ಬರಲ್ಲಿ ಒಬ್ರು ಅಪ್ಪಾಜಿ ನಾಡಗೌಡ ಅಥವಾ ಯಶವಂತ ರಾಯಗೌಡ ಪಾಟೀಲ್, ಈ ಇಬ್ಬರಲ್ಲಿ ಒಬ್ಬರಿಗೆ ಫಿಕ್ಸ್ ಆಗುತ್ತೆ. ಅದರ ಜೊತೆಗೆ ಬಸವರಾಜ್ ರಾಯರೆಡ್ಡಿ ಅಥವಾ ಶಿವರಾಜ್ ತಂಗಡಗಿ ಇಬ್ಬರಲ್ಲಿ ಒಬ್ಬರು, ಶ್ರೀನಿವಾಸ್ ಮಾನೆ ಅಥವಾ ಸಂತೋಷ್ ಲಾಡ್ ಇಬ್ಬರಲ್ಲಿ ಒಬ್ಬರಿಗೆ ಫಿಕ್ಸ್ ಆಗೋ ಸಾಧ್ಯತೆ ಇದೆ. ಇನ್ನು ತನ್ವೀರ್ ಸೇಠ್ ಅವರಿದ್ದಾರೆ, ರಿಜ್ವಾನ್ ಹರ್ಷದ್ ಇದ್ದಾರೆ, ಜಮೀರ್ ಅಹಮದ್ ಇದ್ದಾರೆ. ಆಲ್ರೆಡಿ ಮುಸ್ಲಿಂ ಕೋಟಾದಡಿಯಲ್ಲಿ UT ಖಾದರ್ ಅವರಿಗೆ ಕೊಟ್ಟಾಗಿದೆ. ಸಲೀಂ ಅಹಮದ್ ಅವರಿಗೆ ಕನ್ಫರ್ಮು. ಇನ್ನು ಜಮೀರ್ ಅಹಮದಿಗೆ ಕೊಡ್ತಾರಾ, ತನ್ವೀರ್ ಸೇಠ್ ಅವರಿಗೆ ಕೊಡ್ತಾರಾ, ರಿಜ್ವಾನ್ ಹರ್ಷದ್ ಅವರಿಗೆ ಕೊಡ್ತಾರಾ? ಸೊ ಮೂವರಲ್ಲಿ ಒಬ್ಬರಿಗೆ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಇನ್ನು ಶ್ರೀನಿವಾಸ್ ಹಾಗೆ ಆರತಿ ಕೃಷ್ಣ MLC ಇವರಿಗೂ ಕೂಡ ಚಾನ್ಸ್ ಸಿಗೋ ಸಾಧ್ಯತೆ ಇದೆ. ಆನೇಕಲ್ ಶಿವಣ್ಣ ಅಥವಾ ನರೇಂದ್ರ ಸ್ವಾಮಿ ಅಥವಾ HC ಮಹದೇವಪ್ಪ ಮೂವರಲ್ಲಿ ಒಬ್ಬರು. ಇನ್ನು ಅನ್ನಪೂರ್ಣ ತುಕಾರಾಂ, B ನಾಗೇಂದ್ರ ಇಬ್ಬರಲ್ಲಿ ಒಬ್ಬರಿಗೆ, ಗುಬ್ಬಿ ವಾಸು, KM ಶಿವಲಿಂಗೇಗೌಡ, ಶರತ್ ಬಚ್ಚೇಗೌಡ ಈ ಮೂವರಲ್ಲಿ ಒಬ್ಬರಿಗೆ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸಂಪುಟ ನೋಡಿ, ಜೂನ್ 3ನೇ ತಾರೀಕು 13 ಮಂದಿ ಸಚಿವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಆಲ್ಮೋಸ್ಟ್ 1.5 ತಿಂಗಳಾಯ್ತು. ಈ ವೇಳೆ ಯಾವ ಜಿಲ್ಲೆ ಸಮುದಾಯಗಳಿಗೆ ಪ್ರಾತಿನಿಧ್ಯ ದೊರಕಿದೆಯೋ ಆ 13 ಜನನ ಬಿಟ್ಟು ಉಳಿದಂತಹ ಜಿಲ್ಲೆ ಸಮುದಾಯಗಳಿಗೆ ಈಗಿನ ಸಂಪುಟ ವಿಸ್ತರಣೆಯಲ್ಲಿ ಆದ್ಯತೆ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಹಾಗಾಗಿ ಬುಧವಾರ ನೂತನ ಸಚಿವರುಗಳ ಪ್ರಮಾಣ ವಚನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ.